ಪ್ರಧಾನಿ ನರೇಂದ್ರ ಮೋದಿ ಅವರ ಇಂಧನ ಉಳಿತಾಯದ ಕರೆಯನ್ನು ಬೆಂಬಲಿಸಿ ತಮ್ಮ ಮನೆಯ 5 ರಿಂದ 7 ಕಿಲೋಮೀಟರ್ ವ್ಯಾಪ್ತಿಯ ಕೆಲಸಗಳಿಗೆ ಸೈಕಲ್ ಬಳಸುವುದಾಗಿ ಅಮೃತಾ ಫಡ್ನವೀಸ್ ಅವರು ಸಾಮಾಜಿಕ ಜಾಲತಾಣವಾದ ಎಕ್ಸ್ನಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದರು. ಆದರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಮೆಚ್ಚುಗೆ ಗಳಿಸುವ ಬದಲಿಗೆ ತೀವ್ರ ಟೀಕೆಗೆ ಒಳಗಾಗಿದೆ. ಅಮೃತಾ ಅವರು ಸೈಕಲ್ ತೊಳೆಯುತ್ತಿದ್ರೆ ಅವರ ಮುಂದೆ ವಿಡಿಯೋ ಚಿತ್ರೀಕರಣ ಮಾಡಲು ಕಾರುಗಳು ಮತ್ತು ಭದ್ರತಾ ಸಿಬ್ಬಂದಿಯ ಬೆಂಗಾವಲು ವಾಹನಗಳು ಸಾಕ್ತಿರೋದು ವಿಡಿಯೋದಲ್ಲಿ ಕಂಡುಬಂದಿದೆ. ಇದಕ್ಕೆ ಕಾಮೆಂಟ್ ಮಾಡಿರುವ ನೆಟ್ಟಿಗರು, ನೀವು ಒಂದು ಸೈಕಲ್ ಓಡಿಸಲು ಮುಂದೆ ಹಿಂದೆ ಇಷ್ಟೊಂದು ಕಾರುಗಳನ್ನು ಬಳಸಿ ಇಂಧನ ಪೋಲು ಮಾಡುತ್ತಿರುವುದು ಯಾವ ರೀತಿಯ ಇಂಧನ ಉಳಿತಾಯ ಅಂತ ಪ್ರಶ್ನಿಸಿದ್ದಾರೆ. ವಿಡಿಯೋದಲ್ಲಿ ಅಮೃತಾ ಅವರು ಸೈಕಲ್ ನಿಲ್ಲಿಸುವುದು ಮುಂಬೈನ ಅತ್ಯಂತ ದುಬಾರಿ ಐಷಾರಾಮಿ ಕನ್ನಡಕಗಳ ಶೋರೂಮ್, ಅದು ಕೂಡ ಪ್ರಾಡಾ, ಅರ್ಮಾನಿ ಬ್ರಾಂಡ್ಗಳು ಸಿಗುವ ಜಾಗದ ಮುಂದೆ. ದೇಶದಲ್ಲಿ ಸಾಮಾನ್ಯ ಜನರು ಹಣದುಬ್ಬರ ಮತ್ತು ಇಂಧನ ಬೆಲೆ ಏರಿಕೆಯಿಂದ ತತ್ತರಿಸುತ್ತಿರುವಾಗ ಇಂತಹ ಐಷಾರಾಮಿ ಲೈಫ್ ಸ್ಟೈಲ್ ಪ್ರದರ್ಶನ ಮಾಡುವುದನ್ನು ನೆಟ್ಟಿಗರು ತೀವ್ರವಾಗಿ ಖಂಡಿಸಿದ್ದಾರೆ. ಮೋದಿಜಿ ಕರೆಯಿಂದ ಪ್ರೇರಿತರಾಗಿ ಪ್ರಾಡಾ, ಅರ್ಮಾನಿ ಗಾಗಲ್ಸ್ ಖರೀದಿಸಲು ಸೈಕಲ್ನಲ್ಲಿ ಹೋಗಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಮತ್ತೊಬ್ಬ ಬಳಕೆದಾರರು ಕಾಮೆಂಟ್ ಮಾಡಿದ್ದು, ಭೀಕರ ಬೇಸಿಗೆಯ ಈ ಸಮಯದಲ್ಲಿ ಸಾಮಾನ್ಯ ಮಧ್ಯಮ ವರ್ಗದ ಜನರಿಗೆ 5 ರಿಂದ 7 ಕಿಲೋಮೀಟರ್ ಸೈಕಲ್ ತುಳಿಯಲು ಹೇಳಬೇಡಿ. ಮುಂಬೈನ ರಸ್ತೆಗಳು ಸೈಕಲ್ ಸವಾರಿಗೆ ಸುರಕ್ಷಿತವಾಗಿಲ್ಲ ಮತ್ತು ಇಂತಹ ಬಿಸಿಲಿನಲ್ಲಿ ಜನ ಸುಸ್ತಾಗಿ ಬೀಳ್ತಾರೆ. ಇಂತಹ ಸ್ಟಂಟ್ಗಳನ್ನು ಯಾರೂ ಅನುಕರಿಸಬೇಡಿ ಎಂದು ಎಚ್ಚರಿಸಿದ್ದಾರೆ. ಅವರ ಉಡುಪು ಮತ್ತು ವಿಡಿಯೋದ ಸಿನಿಮಾ ಶೈಲಿಯನ್ನು ನೋಡಿ, ಮೇಡಮ್ ನೀವು ಬಾಲಿವುಡ್ನಲ್ಲಿ ನಟಿಸಲು ಪ್ರಯತ್ನಿಸಬೇಕು, ಅಲ್ಲಿ ನಿಮ್ಮ ಪ್ರತಿಭೆಗೆ ತಕ್ಕ ಅವಕಾಶ ಸಿಗ್ತದೆ ಎಂದು ಕೆಲವರು ಲೇವಡಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಪರಿಸರ ಕಾಳಜಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಅಮೃತಾ ಫಡ್ನವೀಸ್ ಅವರು ಕೈಗೊಂಡ ಈ ಪ್ರಯತ್ನವು ಅದರ ಹಿನ್ನೆಲೆಯಲ್ಲಿದ್ದ ವಿಡಿಯೋ ಶೂಟಿಂಗ್ ಹಂಗಾಮ ಮತ್ತು ಐಷಾರಾಮಿ ಪ್ರದರ್ಶನದಿಂದಾಗಿ ಹಾಸ್ಯಾಸ್ಪದ ಸ್ಟಂಟ್ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಟೀಕಿಸಲ್ಪಡುತ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.